ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ಅಮಿತ್ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವೆಷ್ಟೇ ಚೆನ್ನಾಗಿ ತುಳಸಿ ಗಿಡ ಬೆಳೆಸಿದ್ರೂ ಕೂಡ ಕೆಲವೊಂದು ಸಲ ತುಳಸಿ ಗಿಡ ಒಣಗೋಗ್ಬಿಡುತ್ತೆ. ಸೊ ತುಳಸಿ ಗಿಡ ತುಂಬ ಚೆನ್ನಾಗಿ ಬೆಳೆಸಬೇಕು ಅಂತಂದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಕೆಲವೊಂದು ಸಲ ನಾವು ಮಾಡುವಂತಹ ಸಣ್ಣ ಪುಟ್ಟ ತಪ್ಪುಗಳಿಂದ ಕೂಡ ತುಳಸಿ ಗಿಡ ಒಣಗೋಗ್ಬಿಡುತ್ತೆ. ಸೊ ಬನ್ನಿ ಹಾಗಾದರೆ ತುಳಸಿ ಗಿಡನ ಯಾವ ರೀತಿ ಆರೈಕೆ ಮಾಡಬೇಕು, ಹೇಗೆ ನೋಡ್ಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನೋಡಿ, ಇದು ನಮ್ಮ ಮನೆಯಲ್ಲಿರುವಂತಹ ತುಳಸಿ ಗಿಡ. ಇದಕ್ಕೇ ನಾವು ಡೈಲಿ ಪೂಜೆ ಮಾಡೋದು. ಸೊ ಹೋದ ಮಂತಲ್ಲಿ ಈ ತುಳಸಿ ಗಿಡ ಫುಲ್ಲು ಒಣಗೋಗ್ಬಿಟ್ಟಿತ್ತು. ನನಗೂ ಕೂಡ ಸರಿಯಾಗಿ ಯಾವ ರೀತಿ ತುಳಸಿ ಗಿಡನ ನೋಡ್ಕೊಳ್ಬೇಕು ಅಂತ ಕೂಡ ಗೊತ್ತಿರಲಿಲ್ಲ. ಹಾಗಾಗಿ ತುಳಸಿ ಗಿಡ ಒಣಗೋಗ್ಬಿಟ್ಟಿತ್ತು. ಸೊ ನನಗೆ ಕೆಲವೊಂದು ಟಿಪ್ಸ್ಗಳು ಗೊತ್ತಾದ ಮೇಲೆ ಅದೇ ಥರ ನಾನು ಮಾಡಿರೋದ್ರಿಂದ ತುಳಸಿ ಗಿಡ ಮತ್ತೆ ಚೆನ್ನಾಗಿ ಚಿಗುರ್ಕೊಂಡಿದೆ. ಸೊ ನೋಡಿ, ತುಳಸಿ ಗಿಡದಲ್ಲಿ ಈ ರೀತಿ ಹೂವು ಥರ ಬಂದುಬಿಟ್ಟು ಬೀಜಗಳಾಗುತ್ತೆ ಅಲ್ವಾ, ಅದನ್ನು ನಾವು ಕಟ್ ಮಾಡಬೇಕಾಗುತ್ತೆ. ಅದನ್ನು ಹಾಗೆ ಬಿಟ್ಬಿಟ್ರೆ ಕಡ್ಡಿ ಎಲ್ಲ ಒಣಗೋಗ್ಬಿಡುತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಿ ಅಲ್ವಾ, ಅದು ಹಾಗೆ ಇರೋದ್ರಿಂದ ಒಣಗೋಗ್ಬಿಟ್ಟಿದೆ ಕಡ್ಡಿ. ಸೊ ನಾವು ಇದನ್ನು ವಾರಕ್ಕೊಂದು ಸಲ ಚೆಕ್ ಮಾಡ್ತಾ ಇರಬೇಕು. ಗಿಡದಲ್ಲಿ ಈ ಥರ ಸೀಡ್ಸ್ ಇದ್ದ ತಕ್ಷಣ ನಾವು ಇದನ್ನು ಈ ರೀತಿ ಕಟ್ ಮಾಡಿ ತೆಗಿಬೇಕಾಗುತ್ತೆ. ನಾವು ಇದನ್ನು ಸ್ವಲ್ಪ ಎಲೆ ಸಮೇತ ಕಟ್ ಮಾಡಿಕೊಂಡ್ರೆ ನಾವು ದೇವರ ಫೋಟೋಕ್ಕೂ ಕೂಡ ಇಡ್ಬೋದು. ನೋಡಿ, ಈ ಥರ ನಾವು ಎಲ್ಲ ಬೀಜಗಳನ್ನೂ ಕೂಡ ಕಿತ್ತಾಕಬೇಕಾಗುತ್ತೆ. ಈ ರೀತಿ ಕಿತ್ತಾಕಿದರೆ ತುಂಬ ಚೆನ್ನಾಗಿ ಚಿಗುರುತ್ತೆ ಗಿಡ, ಹಾಗೆ ತುಂಬ ಚೆನ್ನಾಗಿ ಬೆಳೆಯುತ್ತೆ. ತುಳಸಿ ಗಿಡದಲ್ಲಿ ಎಲ್ಲೆಲ್ಲಿ ಬೀಜಗಳಿದೆಯೋ ಅದೆಲ್ಲ ಕೂಡ ನಾನು ತೆಗಿತಾ ಇದ್ದೀನಿ. ಸೊ ನೋಡಿ, ಎಲ್ಲ ಒಂದೂ ಬಿಡ್ದಂಗೆ ಎಲ್ಲ ಕಟ್ ಮಾಡಿ ತೆಗ್ದಿದ್ದೀನಿ. ನೋಡಿ, ತೋರಿಸ್ತಾ ಇದ್ದೀನಿ, ಇಷ್ಟು ಬೀಜಗಳು ಇವೆ. ಇದನ್ನು ನಾವು ಮತ್ತೆ ಬೆಳೆಸ್ಕೊಳ್ಬೋದು. ಒಂದು ಪಾಟಲ್ಲಿ ಹಾಕ್ಬಿಟ್ಟು ಈ ಬೀಜಗಳು ಮಣ್ಣಿಗೆ ಹಾಕಿದರೂ ಕೂಡ ಮತ್ತೆ ತುಳಸಿ ಗಿಡ ಬೆಳೆಯುತ್ತೆ. ಈ ಥರ ಪ್ರತಿ ಸಲಿನೂ ಬೀಜಗಳು ಬಿಟ್ಟಂಗೆಲ್ಲ ಕಿತ್ತಾಕಬೇಕು, ಆವಾಗ ತುಂಬ ಚೆನ್ನಾಗಿ ಗಿಡ ಬೆಳೆಯುತ್ತೆ. ನೋಡಿ, ನಾವು ಪಾಟಲ್ಲಿ ಈ ರೀತಿ ಮಣ್ಣು ಹಾಕಿ ಇಟ್ಟಿರ್ತೀವಿ ಅಲ್ವಾ ತುಳಸಿ ಗಿಡಕ್ಕೆ. ಸೊ ಮಣ್ಣು ಗಟ್ಟಿಯಾಗಿದ್ದರೂ ಕೂಡ ತುಳಸಿ ಗಿಡ ಚೆನ್ನಾಗಿ ಬರೋದಿಲ್ಲ. ಸಡಿಲ ಮಾಡಬೇಕು ಮಣ್ಣನ್ನು. ನೋಡಿ, ಈ ಥರ ಒಂದು ಸ್ಪಾನರ್ ತೊಗೊಂಡ್ಬಿಟ್ಟು ನಾನು ಮಣ್ಣನ್ನು ಸಡಿಲ ಮಾಡ್ತಾ ಇದ್ದೀನಿ. ಈ ರೀತಿ ಮಣ್ಣನ್ನು ಸಡಿಲ ಮಾಡೋದ್ರಿಂದ ಗಿಡದಲ್ಲಿರುವಂತಹ ಬೇರುಗಳು ಮಣ್ಣಲ್ಲಿ ಆಳವಾಗಿ ಹೋಗೋದಕ್ಕೆ ಸಹಾಯ ಆಗುತ್ತೆ. ತುಂಬ ಚೆನ್ನಾಗಿ ಗಿಡ ಬೆಳೆಯುತ್ತೆ. ನೋಡಿ, ಈ ಥರ ಸಡಿಲ ಮಾಡಬೇಕು. ಆದಷ್ಟು ತುಳಸಿ ಗಿಡನ ಬಿಸಿಲಲ್ಲಿ ಇಡಬೇಕು. ತುಳಸಿ ಗಿಡಕ್ಕೆ ಜಾಸ್ತಿ ಬಿಸಿಲು ಇರಬೇಕು, ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಗಿಡ. ನೆರಳಲ್ಲಿಟ್ಟರೆ ಚೆನ್ನಾಗಿ ಬರೋದಿಲ್ಲ. ನೋಡಿ, ಈ ಥರ ಎಲ್ಲ ನಾನು ಮಣ್ಣನ್ನು ಸಡಿಲ ಮಾಡಿದ್ದೀನಿ. ಈಗ ನಾವು ನೀರನ್ನು ಹಾಕೋಣ. ನೀರನ್ನು ಜಾಸ್ತಿ ಅತಿ ಹೆಚ್ಚಾಗಿ ಹಾಕಬಾರ್ದು, ಸ್ವಲ್ಪ ಹಾಕಬೇಕು. ನೋಡಿ, ನಾನು ತೋರಿಸಿದ್ದೀನಿ ಅಲ್ವಾ, ಇಷ್ಟು ನೀರು ಹಾಕಿದರೆ ಸಾಕು. ಹಾಗೆ ತುಳಸಿ ಗಿಡದಲ್ಲಿ ನೀರು ಹಾಗೆ ನಿಲ್ಲಬಾರ್ದು. ನಾವು ಗಿಡಕ್ಕೆ ನೀರು ಹಾಕಿದಾಗ ಅದು ಪಾಟಿಂದ ನೀರು ಈಚೆಗೆ ಬರಬೇಕು, ಆವಾಗ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ನೀರೇನಾದರೂ ಹಾಗೆ ಅಲ್ಲೇ ನಿಂತ್ಕೊಂಡ್ಬಿಟ್ರೆ ಗಿಡ ಕೊಳ್ತೋದಂಗೆ ಆಗಿಬಿಡುತ್ತೆ, ಗಿಡ ಒಣಗೋಗ್ಬಿಡುತ್ತೆ. ಸೊ ಈ ಥರ ಟ್ರೈ ಮಾಡಿ. ಹಾಗೆ ಪಾಟಲ್ಲಿ ಹೋಲ್ ಇದ್ದರೆ ಮಾತ್ರ ನೀರು ಈಚೆಗೆ ಬರುತ್ತೆ. ಹೋಲ್ ಇಲ್ಲ ಅಂತಂದರೆ ಹೋಲ್ ಮಾಡ್ಕೊಳ್ಳಿ, ಆವಾಗ ತುಂಬ ಚೆನ್ನಾಗಿ ನೀರೆಲ್ಲ ಈಚೆ ಬರುತ್ತೆ. ನಾವು ಹಾಕಿರೋದು ಮಣ್ಣೆಲ್ಲ ನೀರಿನ ಅಂಶನ ಹೀರ್ಕೊಂಡಿರುತ್ತೆ ಅಲ್ವಾ, ಗಿಡ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ತುಳಸಿ ಗಿಡ ಇನ್ನೂ ತುಂಬ ಚೆನ್ನಾಗಿ ಬೆಳಿಬೇಕು ಅಂತಂದರೆ ಆರ್ಗ್ಯಾನಿಕ್ ಗೊಬ್ಬರ ಸಿಗುತ್ತೆ ಅಲ್ವಾ, ಅದನ್ನು ನಾವು 1 ಸ್ಪೂನ್ ಹಾಕಬೇಕಾಗುತ್ತೆ. ಸೊ ತಿಂಗಳಿಗೆ ಒಂದು ಸಲ ನಿಮಗೆ ಯಾವಾಗ ಅನುಕೂಲ ಆಗುತ್ತೋ ಆವಾಗ ಹಾಕಿದರೆ ಸಾಕು. ನಾವು ಗೊಬ್ಬರನ ಮೇಲ್ಗಡೆ ಮಾತ್ರ ಹಾಕಬಾರ್ದು. ಸೊ ಮಣ್ಣಲ್ಲಿ ಮಿಕ್ಸ್ ಮಾಡಬೇಕು. ತುಳಸಿ ಗಿಡದಲ್ಲಿ ಮಣ್ಣಿರುತ್ತೆ ಅಲ್ವಾ, ಅದ್ರ ಜೊತೆಗೆ ಗೊಬ್ಬರನ ಮಿಕ್ಸ್ ಮಾಡಿದರೆ ಅದು ಗೊಬ್ಬರ ಏನಿದೆ ಬೇರಿನವರೆಗೂ ಇಳಿಯುತ್ತೆ, ಆವಾಗ ತುಂಬ ಚೆನ್ನಾಗಿ ಗಿಡ ಬೆಳೆಯುತ್ತೆ. ಸೊ ಆ ಗೊಬ್ಬರದಲ್ಲಿರುವಂತಹ ಅಂಶಗಳೆಲ್ಲ ಬೇರಿಗೆ ಹೋಗುತ್ತೆ ಅಲ್ವಾ, ಆವಾಗ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ನೋಡಿ, ತುಳಸಿ ಗಿಡದಲ್ಲಿ ಬೀಜಗಳನ್ನೆಲ್ಲ ಕಿತ್ತಿಟ್ಕೊಂಡಿದ್ವಿ ಅಲ್ವಾ, ಇದು ವೇಸ್ಟ್ ಆಗೋದಿಲ್ಲ. ಇದನ್ನು ನಾವು ಮತ್ತೆ ಒಂದು ಪಾಟ್ಗೆ ಹಾಕಿಬಿಟ್ಟು ತುಳಸಿ ಗಿಡನ ಬೆಳೆಸ್ಬೋದು. ತುಂಬ ಚೆನ್ನಾಗಿ ತುಳಸಿ ಗಿಡ ಬರುತ್ತೆ. ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಹೆಲ್ಪ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ನೋಡಿರುವಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳು.